ಮೆಟ್ರೋ ಪಿಲ್ಲರ್ಗಳು ಕೂಡ ನಾವು ಲೈಟಿಂಗ್ ಮಾಡ್ತಾ ಇದ್ದೀವಿ. ಇದೆಲ್ಲ ಇಡೀ ಬೆಂಗಳೂರಿಗೆ LED ಲೈಟನ್ನು ಮಾಡಬೇಕು ಅಂತ ಹಿಂದೆ ಟೆಂಡರ್ ಕರೆದಿದ್ರು, ಅದು ಟೆಂಡರ್ ಫೇಲ್ ಆಯಿತು. ಹೊಸ ಟೆಂಡರ್ ಕೂಡ ಕರೆದಿದ್ದೇವೆ. ಈ 3 ಟೆಂಡರ್ ಕೂಡ ಈಗ ಬರ್ತಾ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನ ಒಳ್ಳೆಯ ಐತಿಹಾಸಿಕವಾದದ್ದು ಯಾವುದೋ ಸ್ಥಳ ಇದೆ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ವಿ. ಅಲ್ಲೇ ಮಾಡೋ ಒಂದು ಸ್ಟೇಜ್ ಬಂದಿದೆ. DPR ರೆಡಿ ಆಗ್ತಾ ಇದೆ. ಅದಾದ ತಕ್ಷಣ ಬಹುಶಃ ಹಂಗೆ ಒಂದು 3-4 ತಿಂಗಳಲ್ಲೇ ಅದಕ್ಕೊಂದು ವ್ಯವಸ್ಥೆ ಆಗ್ತದೆ. ಯಾವ್ಯಾವ ಕಟ್ಟಡ ಸರ್? ನಾನು ಅದನ್ನು ಹೇಳೋಕ್ಕಾಗಲ್ಲ, ಅದು ಡಿಪಾರ್ಟ್ಮೆಂಟ್ ಅವರು ಬಿಟ್ಟಿದ್ದಾರೆ. ಏನು ಹೆರಿಟೇಜ್ ಬಿಲ್ಡಿಂಗ್ಸ್ ಯಾವುದಿದೆ, ಸರ್ಕಾರದ ಬಿಲ್ಡಿಂಗ್ಸ್ ಯಾವುದಿದೆ, ಅದಕ್ಕೆ ಪ್ರೈವೇಟ್ ಬಿಲ್ಡಿಂಗ್ ನಾವು ಮಾಡೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್ಗೆಲ್ಲ ನಾವು ಮಾಡ್ತೀವಿ. ಇದು ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೂ ಕೂಡ ಬೆಂಗಳೂರಿಗೆ ಆಕರ್ಷಿತವಾದಂಥ ಜಾಗಗಳಿದೆ, ಅದ್ರ ಬಗ್ಗೆ ಗಮನ ಸಿಗ್ತದೆ. ಇನ್ನೊಂದು ಮಂಗಳವಾರ ಗುಜರಾತಿಗೆ ಹೋಗ್ತಾ ಇದ್ದೀವಿ AICC ಕಾರ್ಯಕ್ರಮ. ನೋಡಿ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದು ಸಂಘಟನಾ ವರ್ಷ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿ ಬೆಳಗಾಮಲ್ಲಿ ಬಂದು ನಮ್ಮ ವರ್ಕಿಂಗ್ ಕಮಿಟಿಲಿ ರೆಸಲ್ಯೂಷನ್ ಆಗಿ ಇಡೀ ವರ್ಷ ಸಂಘಟನೆ ಮಾಡಬೇಕು ಅಂತ. ಸೊ ಅದಕ್ಕೆ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಸ್ಥಳೀಯ ಬ್ಲಾಕ್ ಅಧ್ಯಕ್ಷಗಳಿಗೆ ಎಲ್ಲ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಶಕ್ತಿ ಕೊಡಬೇಕು ಅಂತೇಳಿ ಮೊನ್ನೆ ತಾನೇ ಇಡೀ ರಾಷ್ಟ್ರದ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನ ಕರೆಸಿ ಅವರು ಮಾತುಕತೆ ಮಾಡಿದ್ದಾರೆ. ನಮ್ಮ ಹೇಳಕ್ಕೆ ಕರೆದಿದ್ರು, ಅನೇಕ ಸಲಹೆಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ವರ್ಕಿಂಗ್ ಕಮಿಟಿ ಇದು ನಮ್ಮ AICCಲಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗಿದೆ. ಆ ನಿರ್ಣಯ ಮಾಡೋ ದೃಷ್ಟಿಯಿಂದ ನಮ್ಮೆಲ್ಲ ಗುಜರಾತ್ಗೆ ಕರೆದಿದ್ದಾರೆ. ಅಹಮದಾಬಾದ್ಗೆ 7, 8, 9 ನಾನು ಮಂಗಳವಾರ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೀನಿ. ಇವರೆಲ್ಲ ಮಂಗಳವಾರ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ದಿನ ಮುಂಚಿತವಾಗಿ ಹೋಗ್ತಾರೆ. ಸೊ ಹೋಗಿ ನಾವೆಲ್ಲ ಅದರಲ್ಲಿ ಭಾಗವಹಿಸಿ ಬರ್ತೇವೆ. ಅನೇಕ ನಿರ್ಣಯಗಳು ಈ ದೇಶಕ್ಕೆ ಮತ್ತು ಪಕ್ಷ ಉಳಿಲಿಕ್ಕೋಸ್ಕರ ಅನೇಕ ನಿರ್ಣಯಗಳಾಗ್ತವೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಈ ಪಕ್ಷಕ್ಕೆ ಹೊಸ ರೂಪವನ್ನು ಕೊಡೋದಕ್ಕೆ ನಾವೆಲ್ಲ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನಕ್ಕೆ ನಾವೆಲ್ಲ ಸಜ್ಜಾಗ್ತೇವೆ. ನಾಳೆಯಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಶುರು ಮಾಡ್ತಾರೆ. ಆಕ್ರೋಶ ಅವ್ರಿಗೇನಾಗಿರ್ಬೇಕು, ಜನಕ್ಕೆ ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆಗೆ ಸಮಾಧಾನ ಮಾಡಲಿಕ್ಕೆ. ಜನರ ಬದುಕನ್ನು ಈಗ HK ಪಾಟೀಲ್ ಹೇಳಿದ್ರಲ್ಲ, ಏನೇನು ಮಾತಾಡಿದ್ರು ಅಂತ HK ಪಾಟೀಲ್ ಸಾರಾಂಶನ ತಿಳ್ಕೊಳ್ಳಿ. ಪ್ರಾರಂಭ ಮಾಡಿದ್ದೇ ಈ ವಿಧಾನಸೌಧದಿಂದ ನಾವು ಜನರಿಗೆ ಒಂದು ಸಂದೇಶವನ್ನು, ಬದುಕನ್ನು, ನೆಮ್ಮದಿ ಬದುಕನ್ನು ಕೊಟ್ಟಿದ್ದೇವೆ ಅನ್ನೋದನ್ನು ಪಾಟೀಲ್ ಸಾಹೇಬರು ಪ್ರಾಸ್ತಾವಿಕವಾಗಿ ದೇವರ ಕೆಲಸ, ಸರ್ಕಾರಿ ಕೆಲಸ, ತನ್ನ ಮಂದೇನು ಅದಕ್ಕೆ ಪೂರಕವಾಗಿ ಅವರು ಮಾತಾಡ್ತಾರೆ. ಜನಾಕ್ರೋಶ ಯಾತ್ರೆಗೆ ಅಂದರೆ ಸರ್ಕಾರ ಮೇಲೆ ಯಾವ ಪರಿಣಾಮಗಳಾಗೋದಿಲ್ಲ. ಜನಾಕ್ರೋಶ ಯಾತ್ರೆ ಆಕ್ರೋಶ ಅಪೋಸಿಷನ್ ಪಾರ್ಟಿ ಪಾಪ ಅವ್ರದ್ದು ಪ್ರಾಬ್ಲಮ್ ಅಲ್ಲಿ ಇತ್ತಲ್ಲ, ಅದಕ್ಕೆ ನಾವು ಇನ್ನು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ, ಮಾಡಬೇಕು. ಸರ್, ಕೋವಿಡ್ ಆಗಿ ವರದಿ ಕೊಟ್ಟಿದ್ದಾರೆ. ನಾನು ಇರಲಿಲ್ಲ, ನಾನೆಲ್ಲ ಹೊರಗಡೆ ಹೋಗಿದ್ದೆ. CM ತಂದು ಒಪ್ಪಿಸಿದ್ದಾರೆ. ಅದನ್ನು ಫೈನಲ್ ರಿಪೋರ್ಟ್ ನಮಗೆ ಬಂದಿಲ್ಲ. ಹಿಂದೆ ಕೊಟ್ಟಿದ್ದ ರಿಪೋರ್ಟ್ ನಮ್ಮ ಹತ್ತಿರದೆ. ಅದ್ರ ಬಗ್ಗೆ ಕೆಲವು ಚರ್ಚೆ ಈಗಾಗಲೇ ಮೀಟಿಂಗ್ಗಳಿದೆ. ಸರ್, ಯತ್ನಾಳ್ ಅವರು ಯಾಕೆ ಹೋಗಿಸ್ತಾ ಇದ್ದಾರೆ CM ಕಾಲಿಗೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.